ಆತ್ಮೀಯ ಪಾಲಕರೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ಸುದ್ದಿ ಏನಂದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಆರಂಭವಾಗಿದೆ. ನಾವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ಅಲ್ವಾ. ಮುರಾರ್ಜಿ ಯಾವಾಗ ಕರೀತಾರೆ, ಇಂದಿರಾ ಗಾಂಧಿ ಯಾವಾಗ ಕರೀತಾರೆ, ಸೊ ಅಟಲ್ ಬಿಹಾರಿ ವಾಜಪೇಯಿ ಯಾವಾಗ ಕರೀತಾರೆ. ಸೊ ಫೈನಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇವತ್ತಿನ ದಿನ ಒಂದು ನೋಟಿಫಿಕೇಶನ್ ಬಿಟ್ಟಿದೆ. ಅಂದರೆ ನಿನ್ನೆ ದಿನ ನೋಟಿಫಿಕೇಶನ್ ಬಿಟ್ಟಿದೆ, ಬಟ್ ವೆಬ್ಸೈಟಲ್ಲಿ ಇವತ್ತಿನ ದಿನ ಅಪ್ಡೇಟ್ ಆಗಿದೆ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ಸಂಪೂರ್ಣ ಮುರಾರ್ಜಿ ಶಾಲೆಯ ಅಪ್ಲಿಕೇಶನ್ ಬಗ್ಗೆ ಆಗಿದೆ. ನೀವು ಥಂಬ್ನೇಲ್ ನೋಡಿರ್ಬೋದು, ಮುರಾರ್ಜಿ ಶಾಲೆಯ ಪ್ರವೇಶ ಪ್ರಕಟಣೆ ಆಗಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಪ್ರಕಟವಾಗಿದೆ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಯಾವ ಕೊನೆಯ ದಿನಾಂಕ ಆಗಿದೆ, ಅರ್ಜಿ ಸಲ್ಲಿಸಲಿಕ್ಕೆ ಯಾವುದು ಕೊನೆಯ ದಿನಾಂಕ, ಸೊ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಪ್ರವೇಶ ಪತ್ರವನ್ನು ಹೇಗೆ ಪಡಿಬೇಕು, ಹಾಗೆ ಅರ್ಜಿಯನ್ನು ಯಾವ ಥರ ಸಲ್ಲಿಸಿ ಪರೀಕ್ಷಾ ದಿನಾಂಕ ಯಾವಾಗ ಅನ್ನೋದ್ರ ಬಗ್ಗೆ ಈ ಕಂಪ್ಲೀಟ್ ಒಂದು ಮಾಹಿತಿಯನ್ನು ಕೊಡ್ತೇನೆ. ಸೊ ಮೊಟ್ಟ ಮೊದಲನೇದಾಗಿ ವಿಷಯ ತಿಳಿದ ಕೂಡಲೇ ನಾನು ಅರ್ಜೆಂಟಾಗಿ ವಿಡಿಯೋ ಮಾಡ್ತೇನೆ. ಸೊ ಹಾಗಾದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೂ ಕೂಡ ನಿಮ್ಮ ಮಗು ಕೂಡ ಈಗ ನವೋದಯ ಎಕ್ಸಾಮ್ ಬರುತ್ತೆ. ಸೊ ನವೋದಯ ಎಕ್ಸಾಮ್ ಆದ ನಂತರ ಮುರಾರ್ಜಿ ಶಾಲೆಗೆ ದಯವಿಟ್ಟು ನೀವೆಲ್ಲರೂ ಅರ್ಜಿಯನ್ನು ಹಾಕಿ ಮಕ್ಕಳಿಗೆ ಎಕ್ಸಾಮ್ಸ್ ಬರೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ದಿನಾಂಕ 10ರಂದು ಅಧಿಸೂಚನೆ ಹೊರಡಿಸಿದೆ. ಆದರೆ ನಮಗೂ ವಿಷಯ ಗೊತ್ತಾಗಿದ್ದು ಇವತ್ತು ಮಧ್ಯಾಹ್ನ, ಯಾಕಂದರೆ ವೆಬ್ಸೈಟ್ನಲ್ಲಿ ಇವತ್ತು ಮಧ್ಯಾಹ್ನ ಪ್ರಕಟ ಆಗಿದೆ. ಸೊ ಏನಂತ ಮಾಡಿದ್ದಾರೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿರುವ ವಸತಿ ಶಾಲೆಗಳಲ್ಲಿ 2025ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿಗೆ ಪ್ರವೇಶಾರ್ಥಿ, ಅಂದರೆ 5ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳೆಲ್ಲ ಏನು ಮಾಡ್ಬೋದು, ಹಾಗಿದ್ರೆ 6ನೇ ತರಗತಿಗೆ ಹೋಗಲಿಕ್ಕೆ ಬಯಸೋರು, ಅಂದರೆ ವಸತಿ ಶಿಕ್ಷಣವನ್ನು ಪಡೀಲಿಕ್ಕೆ ಬಯಸಿದವರು ಈ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಬರೆದು ಶಾಲೆಗೆ ಈಸಿಯಾಗಿ ಸೇರ್ಕೋಬೋದು. ಹಾಗಾದರೆ ನೋಡ ಬನ್ನಿ ಯಾವುದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ ಅಂತ. ಜೊತೆಗೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದರ ನಂತರ ನಾನು ಈ ನವೋದಯ ಎಕ್ಸಾಮ್ ಆದ ತಕ್ಷಣ ಮುರಾರ್ಜಿ ಶಾಲೆಯ ಎಲ್ಲ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತೇನೆ. ಹಾಗೆ ಒಂದು ಮುರಾರ್ಜಿ ಶಾಲೆಯ ಒಂದು ಕೋರ್ಸ್ನ ಕೊಡ್ತೇನೆ, ಅದು ಉಚಿತವಾಗಿ. ನಮ್ಮ ಕರ್ನಾಟಕದಲ್ಲಿರುವ ಗ್ರಾಮೀಣ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಿ. ಆದಷ್ಟು ನಾನು ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡ್ತೇವೆ. ಸೊ ನಿಮ್ಮ ಮಗು ಕೂಡ ಮುರಾರ್ಜಿ ಶಾಲೆಗೆ ಆಯ್ಕೆ ಆಗಬಹುದು ಈಸಿಯಾಗಿ. ಆಯ್ಕೆ ಆಗೋದಲ್ಲ, ಅತಿ ಹೆಚ್ಚು ಅಂಕವನ್ನು ಪಡ್ಕೋಬಹುದು ಎಂಬ ವಿಶ್ವಾಸ ನಮಗಿದೆ. ಹಾಗಾದರೆ ಬನ್ನಿ ವಿಡಿಯೋನ ನೋಡೋಣ. ಓಕೆ, ಅರ್ಜಿ ಆರಂಭ ದಿನಾಂಕ ನೀವು ಇಲ್ಲಿ ನೋಡ್ಬೋದು. ಅರ್ಜಿ ಆರಂಭ ದಿನಾಂಕ 11ನೇ ತಾರೀಕಿಂದ ಆಗಿದೆ. ಆಲ್ರೆಡಿ 11 ನಿನ್ನೆ ಡೇಟ್ ಇದೆ. 11ನೇ ತಾರೀಕಿಂದ ಅರ್ಜಿ ಆರಂಭವಾಗಿದೆ. ಹಾಗಾದರೆ ಕೊನೆಯ ದಿನಾಂಕ ಹೋಗ್ಬಿಟ್ಟು 25/1/2025, ಇದೇ ತಿಂಗಳ 25ನೇ ತಾರೀಕು ಕೊನೆಯ ದಿನಾಂಕ ಆಗಿದೆ. ಅರ್ಜಿ ಆಲ್ರೆಡಿ ಆರಂಭವಾಗಿದೆ. ಕೊನೆಯ ದಿನಾಂಕ 25/1. ಕೊನೆಯ ದಿನಾಂಕ ಅಂತ ಕೂತ್ಕೋಬೇಡಿ, ನಾಳೆನೇ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜೆಂಟ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತೇನೆ. ಸೊ ಹಾಗಾದರೆ ನೆಕ್ಸ್ಟ್ ಅಲ್ಲಿ ನೋಡೋಣ, ನಾವು ಸಲ್ಲಿಸಲಿಕ್ಕೆ ಬೇಕಾದ ದಾಖಲೆಗಳು ಯಾವುದು. ಹಾಗಾದರೆ ಮಗುವಿನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವ್ಯಾವ ದಾಖಲೆ ನಾವು ರೆಡಿ ಮಾಡಿಟ್ಕೋಬೇಕು. ಸ್ಯಾಟ್ ನಂಬರ್, ಓಕೆ, ಸ್ಯಾಟ್ ಸಂಖ್ಯೆ ನಿಮಗೆ ಶಾಲೆಯಲ್ಲಿ ಸಿಕ್ಬಿಡುತ್ತೆ ಅಲ್ವಾ. ಓಕೆ, ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಸ್ಯಾಟ್ ಸಂಖ್ಯೆನ ಇಟ್ಕೋಬೇಕು. ನಿಮ್ಮ ಮುಖ್ಯೋಪಾಧ್ಯಾಯರ ಬಳಿ ಸ್ಯಾಟ್ ಸಂಖ್ಯೆಗಳು ಈಸಿಯಾಗಿ ಸಿಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು, ಯಾವ ಮೆಥಡ್ನ ಫಾಲೋ ಮಾಡಬೇಕಂತ ಹೇಳ್ತಾನೆ. ವಿದ್ಯಾರ್ಥಿಯ ಸಹಿ ಬೇಕು, ಇತ್ತೀಚಿನ 4 ಭಾವಚಿತ್ರ ಬೇಕಾಗುತ್ತೆ. ಹಾಗೆ ಮೀಸಲಾತಿಗೆ ಸಂಬಂಧಿಸಿದ ದಾಖಲೆಗಳು, ಅಂದರೆ ನೀವು ಪರಿಶಿಷ್ಟ ವರ್ಗ, ಪಂಗಡ ಅಥವಾ ಹಿಂದುಳಿದ ವರ್ಗಗಳಲ್ಲಿ ಮೀಸಲಾತಿ ಪಡಿತೀರೋ, ವಿಧವೆಯ ಮಗುನೋ ಅಥವಾ ತುಂಬ ನಿಮಗೆ ಕ್ಯಾಟಗರಿ ಇದೆ. ಸೊ ಅದರಲ್ಲಿ ನೀವು ಯಾವುದೇ ಒಂದು ಮೀಸಲಾತಿಯನ್ನು ಕೋರ್ತಾ ಇದ್ದೀರಾ ಅಂದರೆ ಅದರ ಪ್ರಮಾಣ ಪತ್ರವನ್ನು ಹಚ್ಚಬೇಕಾಗುತ್ತೆ. ಜೊತೆಗೆ ಕೆಲವೊಂದು ಸಿಂಪಲ್ ಇನ್ಫಾರ್ಮೇಷನ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಮತ್ತು ವಿಳಾಸ ಬೇಕು. ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ನೋಡಿ, ಇದಿಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೊಳ್ಳಿ. ಒಂದು ಸ್ಯಾಟ್ ಸಂಖ್ಯೆ ನಿಮ್ಮ ಕಲಿಯುತ್ತಿರೋ ಶಾಲೆಯಲ್ಲಿ ಸಿಗುತ್ತೆ, ವಿದ್ಯಾರ್ಥಿಯ ಸಹಿ ಬೇಕು ಅಪ್ಲಿಕೇಶನ್ ಮೇಲೆ, ಜೊತೆಗೆ ಇತ್ತೀಚಿನ ಭಾವಚಿತ್ರ ಬೇಕಾಗುತ್ತೆ. ಹಾಗೆ ಮೀಸಲಾತಿಗೆ ಸಂಬಂಧಿಸಿದ ದಾಖಲೆಗಳು, ಜೊತೆಯಲ್ಲಿ ಶಾಲೆಯಿಂದ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೂಡ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ನೋಡಿ, ವ್ಯಾಸಂಗ ಪ್ರಮಾಣ ಪತ್ರ ಇದು ಕೂಡ ಬೇಕಾಗುತ್ತೆ. ಇದನ್ನು ಕೇಳ್ತಾರವರು, ಆಯಿತಾ. ವ್ಯಾಸಂಗ ಪ್ರಮಾಣ ಪತ್ರ, ಆಯಾ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆ ಅಲ್ಲಿಂದ ನಿಮಗೆ ಈಸಿಯಾಗಿ ವ್ಯಾಸಂಗ ಪ್ರಮಾಣ ಪತ್ರ ಸಿಗುತ್ತೆ. ಹಾಗಾದರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತೇನೆ, ಸರಿಯಾಗಿ ನೋಡಿ. ಸೊ ಇಷ್ಟೆಲ್ಲ ಅರ್ಜಿ ಸಲ್ಲಿಸೋದು ಹೇಗೆ. ಸೊ ನೀವೇನು ಮಾಡಬೇಕು, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡಾದ ನಂತರ ಸೊ ಮೊದಲನೇದೇನು ಮಾಡಿ, ಮಗುವನ್ನು ಕರ್ಕೊಂಡು, ಆಯಿತಾ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಅರ್ಜಿಯನ್ನು ಹೇಗೆ ಸಲ್ಲಿಸೋದು. ಸೊ ಮೊದಲೇನು ಮಾಡಬೇಕು ಅಂದರೆ, ಅರ್ಜಿ ಒಂದು ಫಾರ್ಮನ್ನು ಆಯಾ ಮುರಾರ್ಜಿ ಶಾಲೆಯಲ್ಲಿ ಕಲೆಕ್ಟ್ ಮಾಡಬೇಕು, ಅಥವಾ ನಾನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೇನೆ. ಇನ್ನೂ ನನಗೆ ಸಿಕ್ಕಿದ ನಂತರ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅರ್ಜಿ ಫಾರ್ಮ್ನ ಹಾಕ್ತೇನೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನುವರೆಗೂ ನಾನು ಹಾಕಿಲ್ಲ. ಇನ್ನೊಂದು 2 ದಿನದಲ್ಲಿ ನಾನು ಅರ್ಜಿ ಫಾರ್ಮ್ನ ಶಾಲೆಯಿಂದ ಇಸ್ಕೊಂಡು ಹಾಕಿಬಿಡ್ತೇನೆ. ನೀವು ಅದನ್ನು ಜೆರಾಕ್ಸ್ ತಗೊಳ್ಳಿ. ಆದರೆ ಪ್ರತಿಯೊಂದು ಜಿಲ್ಲೆಗಳ ಅರ್ಜಿ ಫಾರ್ಮ್ ಡಿಫ್ರೆಂಟ್ ಆಗಿರುತ್ತೆ.
ಒಂದೇ ಕಾಮನ್ ಅರ್ಜಿ ಫಾರ್ಮ್ ಇರಲ್ಲ. ಸೊ ಬೆಟರ್ ಆಪ್ಷನ್ ಏನು ಅಂದರೆ ನೀವು ಆಯಾ ನಿಮ್ಮ ಹತ್ತಿರದ ಮೊರಾರ್ಜಿ ಶಾಲೆಗಳಿಗೆ ಹೋಗಿ ಅರ್ಜಿ ಫಾರ್ಮ್ನ ಇಸ್ಕೊಳ್ಳಿ. ಸಿಂಗಲ್ ಪೇಪರ್ ಇರುತ್ತೆ. ಸೊ ಅರ್ಜಿ ಫಾರ್ಮ್ನ ಸ್ಟ್ರೇಟಾಗಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಬಳಿ ಒಯ್ದು ಕೊಡಿ. ಅವರು ಅದನ್ನು ಫಿಲ್ ಮಾಡ್ತಾರೆ. ಹಾಗೆ ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಥವಾ ಏನೇನು ಮಾಹಿತಿ ಬೇಕು ಅಂತ ಫಿಲ್ ಮಾಡಿ ಭಾವಚಿತ್ರವನ್ನು ಹಂಚಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಹಂಚಿಕೊಂಡು ಅದರಲ್ಲಿ ಕೆಲವೊಂದು ಮಾಹಿತಿ ಇರುತ್ತೆ. ಅಂದರೆ ನಿಮಗೆ ಯಾವ ನಾವು ಮೊರಾರ್ಜಿ ದೇಸಾಯಿ ಶಾಲೆ ಬೇಕು ಅಂತ ಕೆಲವೊಂದು ಆಯ್ಕೆ ಕೊಟ್ಟಿರ್ತಾರೆ. ಸೊ ಆಯ್ಕೆಯನ್ನು ತುಂಬಿ ನೀವು ಆ ಅರ್ಜಿಯನ್ನು ನಿಮ್ಮ ಹತ್ತಿರದ ಮೊರಾರ್ಜಿ ಶಾಲೆಗೆ ಕೊಟ್ಟರೆ ಆಯಿತು. ಆಯಿತಾ? ಇಷ್ಟು ಮಾಡಿದರೆ ಆಯಿತು. ಏನು ಮಾಡಬೇಕು? ಅರ್ಜಿಯನ್ನು ಮೊರಾರ್ಜಿ ಶಾಲೆಯಿಂದನೇ ಇಸ್ಕೋಬೇಕು. ಅಥವಾ ನಿಮಗೆ ನಿಯರೆಸ್ಟ್ ಸಮಾಜ ಕಲ್ಯಾಣ ಇಲಾಖೆ ಹತ್ತಿರ ಆಗುತ್ತಂದರೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೂಡ ಇಸ್ಕೋಬೋದು. ನಿಮಗೆ ಮೊರಾರ್ಜಿ ಶಾಲೆ ದೂರ ಆಗ್ತಿದೆ ಅಂತ ಹೇಳಿದ್ರೆ ನೀವು ನಿಮ್ಮ ಟೌನಲ್ಲಿ ಪಟ್ಟಣ ಪ್ರದೇಶದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರುತ್ತೆ. ಸೊ ಅಲ್ಲಿಂದ ಅರ್ಜಿ ಫಾರ್ಮ್ನ ಇಸ್ಕೊಂಡು ಸೊ ಅದನ್ನು ಮುಖ್ಯೋಪಾಧ್ಯಾಯರ ಬಳಿ ತುಂಬಿಸಿ ಅದಕ್ಕೆ ಮುಖ್ಯೋಪಾಧ್ಯಾಯರ ಸೀರೆ ಮತ್ತು ಸಿಗ್ನೇಚರ್ನ ಹಾಕಿಸಿ ಆಯ್ಕೆಗಳನ್ನು ಬರೆದು ಅದನ್ನು ನೀಟಾಗಿ ನೀವು ಶಾಲೆಗೆ ಸಲ್ಲಿಸಬೇಕಾಗುತ್ತೆ. ಸೊ ಹಾಗಾದರೆ ಶಾಲೆಯವರು ಏನು ಮಾಡ್ತಾರೆ? ನಿಮ್ಮಿಂದ ಪಡೆದ ಅರ್ಜಿಯನ್ನು ಅವ್ರು ಆನ್ಲೈನಲ್ಲಿ ಸಲ್ಲಿಸ್ತಾರೆ. ಸೊ ನಮ್ಮಿಂದ ಯಾವುದೇ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶಗಳಿಲ್ಲ. ಸೊ ಏನು ರೂಲ್ಸ್ ಆಗಿದ್ರೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಿದ್ರೆ ಸೊ ಏನು ಮಾಡಬೇಕಾಗುತ್ತೆ? ಆಯಾ ಶಾಲೆಗೆ ಹೋಗಿ ಕೊಡಬೇಕಾಗುತ್ತೆ. ಸೊ ಯಾವುದೇ ನೀವು ಶಾಲೆಗೆ ಅಪ್ಲೈ ಮಾಡಿ, ಆದರೆ ಬೇರೆ ಯಾವುದೇ ಶಾಲೆಗೆ ಹೋಗಿ ಕೊಡ್ಬೋದು. ಆದರೆ ಅದು ಮೊರಾರ್ಜಿ ಶಾಲೆ, ಇಂದಿರಾ ಗಾಂಧಿ ಶಾಲೆ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬರುವ ಶಾಲೆ ಆಗಿರಬೇಕು. ಅಂಥ ಶಾಲೆಗಳಿಗೆ ಹೋಗಿ ನೀವು ಅರ್ಜಿ ಫಾರ್ಮ್ನ ಕೊಟ್ಟರೆ ಅವರು ನಿಮಗೊಂದು ಎಕ್ನಾಲೇಜ್ಮೆಂಟ್ ಕೊಡ್ತಾರೆ. ಎಕ್ನಾಲೇಜ್ಮೆಂಟ್ ನಂತರ ನೀವೇನು ಮಾಡ್ಬೋದು? ಈಸಿಯಾಗಿ ನಿಮ್ಮ ಮಗುವಿನ ಹಾಲ್ ಟಿಕೆಟ್ನ ಪಡಿಬೋದು. ಸೊ ಹಾಗಾದರೆ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕಂತ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ನೆನಪಿರಲಿ, ಪ್ರತಿ ಜಿಲ್ಲೆಯ ಫಾರ್ಮೇಟ್ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಪ್ರತಿ ಜಿಲ್ಲೆಯ ಫಾರ್ಮೇಟಲ್ಲಿ ಆ ಜಿಲ್ಲೆಯಲ್ಲಿ ಯಾವ್ಯಾವ ಶಾಲೆಗಳು ಬರುತ್ತೋ ಅದ್ರ ಲೀಸ್ಟ್ ಕೊಟ್ಟಿರ್ತಾರೆ. ನೀವು ಪ್ರಿಫರೆನ್ಸಸ್ ಕೊಡಬೇಕು. ಓಕೆ, ನಿಮ್ಮ ಮಗುಗೆ ಯಾವುದು ಶಾಲೆ ಬೇಕು 1 2 3 ಅಂತ ಎಷ್ಟು ಶಾಲೆಗಳಿದಾವೋ ಅಷ್ಟು ಶಾಲೆಗಳಿಗೆ ನೀವು ಪ್ರಿಫರೆನ್ಸ್ನ ಕೊಡಬೇಕು. ಮೊದಲನೇ ಶಾಲೆ ಯಾವ್ದು ಬೇಕು, ಎರಡನೇ ಶಾಲೆ ಯಾವ್ದು ಬೇಕು ಅಂದರೆ ನಿಮ್ಮ ಮಗುವಿನ ಅಂಕಗಳ ಮೇಲೆ ನೀವು ಆಯ್ಕೆ ಮಾಡಿದ ಶಾಲೆ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಈ ಥರ ಅರ್ಜಿಯನ್ನು ಅಲ್ಲಿಂದ ಪಡೆದುಕೊಂಡು ತಿರ್ಗಾ ಅಲ್ಲಿ ಮುಟ್ಟಿಸಿದ್ರಾಯಿತು. ಆದರೆ ಅದಕ್ಕೆ ಮುಖ್ಯೋಪಾಧ್ಯಾಯರ ಸಹಿ ಕಡ್ಡಾಯ ಆಗಿರುತ್ತದೆ. ಜೊತೆಗೆ ವ್ಯಾಸಂಗ ಪ್ರಮಾಣ ಪತ್ರವನ್ನು ಹಚ್ಚಿ, ಆಧಾರ್ ಕಾರ್ಡ್ನ ಹಚ್ಚಿ, ಜೊತೆಗೆ ನಾನು ಹೇಳಿದ್ನಲ್ಲ ಬೇಕಾಗುವ ದಾಖಲೆಗಳು ಆಯಿತಾ. ಅರ್ಜಿ ಫಾರ್ಮಲ್ಲಿ ಸ್ಯಾಟ್ ನಂಬರ್ ಬರೀಬೇಕಾಗುತ್ತೆ. ಜೊತೆಯಲ್ಲಿ ನಿಮಗೆ ಬೇಕಾಗುವ ಕೆಲವೊಂದು ಅಗತ್ಯ ದಾಖಲೆಗಳನ್ನ ಹಚ್ಚಿ ನೀವು ಅದನ್ನು ಶಾಲೆಗೆ ಕೊಟ್ಟರೆ ಅರ್ಜಿ ಸ್ವೀಕೃತ ಆಗುತ್ತೆ. ಅವರು ಅದನ್ನು ಆನ್ಲೈನ್ ಅಪ್ಲಿಕೇಶನ್ ಮಾಡಿ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕೂಡ ಕೊಡ್ತಾರೆ. ಹಾಗೆ ಪರೀಕ್ಷಾ ಪತ್ರಗಳನ್ನ ಪಡೆಯೋದು ಹೇಗೆ? ಸೊ ಅರ್ಜಿಯನ್ನು ನೀವು ಸಲ್ಲಿಸಿದ್ದೀರಾ 6ನೇ ತಾರೀಕು ಫೆಬ್ರವರಿ 6ರಿಂದ ಅದೇ ಶಾಲೆಗೆ ನೀವು ಭೇಟಿ ಕೊಟ್ಟು ಪ್ರವೇಶ ಪತ್ರಗಳನ್ನು ಪಡಿಬೋದು. ಹಾಗಾದರೆ ಪರೀಕ್ಷೆ ದಿನಾಂಕ ಯಾವುದು ನೋಡಿ? ಪರೀಕ್ಷಾ ಪತ್ರಗಳನ್ನ 6ನೇ ತಾರೀಕಿನ ನೀವು ಪಡೆಯಬಹುದಾಗಿದೆ. ಹಾಗಾದರೆ ಪರೀಕ್ಷೆ ದಿನಾಂಕ ಬಂದುಬಿಟ್ಟು 15ನೇ ತಾರೀಕು ಅಂದರೆ ಫೆಬ್ರವರಿ 15ರಂದು ಪರೀಕ್ಷೆ ಇರುತ್ತೆ. ಸೊ ಶನಿವಾರ ದಿನ ಇದೆ ಆಯಿತಾ. ಶನಿವಾರ ದಿನ 15/2/2025ರಂದು ಪ್ರವೇಶ ಪರೀಕ್ಷೆ ಆಗಿದೆ. ಮಧ್ಯಾಹ್ನ 2:30ರಿಂದ 4:30 ಒಳಗೆ ಅಂಕಗಳು 100. ಹಾಗಾದರೆ ಪರೀಕ್ಷೆಯಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ ಬರುತ್ತೆ? ಏನಿಲ್ಲ, ನೀವು ಸ್ಕೂಲ್ ಸಿಲೆಬಸಲ್ಲಿ ಏನು ಓದ್ತಾ ಇದ್ದೀರಾ ಅದೇ ಸಬ್ಜೆಕ್ಟೇ ಬರುತ್ತೆ, ಬಿಟ್ಟು ಬೇರೆ ಯಾವುದೇ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಬರಲ್ಲ ಆಯಿತಾ. ಸೊ ಹಾಗಾದರೆ ನೀವೇನು ಮಾಡೋದು? ಈಸಿಯಾಗಿ ಇದನ್ನು ನೋಡ್ಕೋಬೋದಲ್ವಾ. ಸೊ ಹಾಗಾದರೆ ಪರೀಕ್ಷೆಗೆ ತಯಾರಿ ಏನು ಮಾಡೋದು? ಸೊ ಇನ್ನೂವರೆಗೂ ನೀವು ಮಾಡಿಲ್ವಾ? ಯೋಚನೆ ಮಾಡಿಬಿಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ ನಾನು ಆದಷ್ಟು ಪ್ರಯತ್ನ ಪಟ್ಟು ನಿಮಗೆ ಮೊರಾರ್ಜಿಯಲ್ಲಿ ಒಳ್ಳೆಯ ಒಂದು ಉತ್ತಮ ಇನ್ಫಾರ್ಮೇಷನ್ಸ್ನ ಕೊಡ್ತೇನೆ. ಮಗು ಯಾವ ಥರ ಸೆಲೆಕ್ಷನ್ ಆಗಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಪೇಪರ್ನ ಕೂಡ ಪ್ರತಿಯೊಂದು ಯಾವುದೇ ಡೌಟ್ ಇಲ್ದಂಗೆ ವಿಸ್ತಾರ ಮಾಡ್ತೇನೆ. ನೆನಪಿರಲಿ, ಅದನ್ನು ಸರಿಯಾಗಿ ನೋಡಿ ಕಲ್ತ್ಕೊಂಡು ನೀವು ಈಸಿಯಾಗಿ ಶಾಲೆಗೆ ಸೇರ್ಕೋಬಹುದು ಆಯಿತಾ. ಹಾಗಾದರೆ ಇದೆಷ್ಟು ನಮ್ಮ ಪರೀಕ್ಷಾ ದಿನಾಂಕದ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಇನ್ಫಾರ್ಮೇಷನ್ ಅಂದರೆ ಯಾವ ಶಾಲೆಗೆ ಅರ್ಜಿ ಹಾಕ್ಬೋದು ನೋಡಿ. ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಮೊರಾರ್ಜಿ ದೇಸಾಯಿ ಬರುತ್ತೆ, ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ ಬರುತ್ತೆ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹಾಗೂ ಸಂಗೊಳ್ಳಿ ರಾಯಣ್ಣ, ಕವಿರತ್ನ, ಗಾಂಧಿ ತತ್ವ, ಶ್ರೀ ನಾರಾಯಣಗುರು ಮುಂತಾದ ವಸತಿ ಶಾಲೆಗಳಿವೆ. ಅಂದರೆ ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಹೆಸರನ್ನ ಇಟ್ಟಿದ್ದಾರೆ. ಮೊರಾರ್ಜಿ ಶಾಲೆ ಅಂದರೂ ಒಂದೇ, ಇವೆಲ್ಲ ಏನು ಇಟ್ಟಿದ್ದೇವಲ್ಲ ಎಲ್ಲ ಶಾಲೆಗಳು ಒಂದೇ. ಕೆಲವೊಂದು ಪ್ರದೇಶದಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಆ ಶಾಲೆಯ ಹೆಸರನ್ನು ಅವರು ಇಟ್ಟಿದ್ದಾರೆ. ಸೊ ಎಲ್ಲವೂ ಕೂಡ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲೇ ಕಾರ್ಯನಿರ್ವಹಿಸುತ್ತೆ. ಇವೆಲ್ಲದಕ್ಕೂ ಒಂದೇ ಅರ್ಜಿ ಆಗಿರುತ್ತೆ, ಲಕ್ಷ್ಯ ಇರಲಿ. ಮತ್ತು ಪ್ರತಿಯೊಂದು ಶಾಲೆಗೂ ಬೇರೆ ಬೇರೆ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಒಂದೇ ಅರ್ಜಿ ಹಾಕಿದರೆ ಸಾಕಾಗುತ್ತೆ. ಹಾಗಾದರೆ ಅರ್ಜಿ ಸಲ್ಲಿಸಲು ವರ್ಗವಾರು ವಾರ್ಷಿಕ ಆದಾಯದ ಮಿತಿ. ಮಗುವಿಗೆ ವಾರ್ಷಿಕ ಆದಾಯ ಏನಾಗಿರಬೇಕು? ಎಷ್ಟಾದರೂ ಆ ಅರ್ಜಿ ಹಾಕ್ಬೋದಾ? ಇಲ್ಲ. ಗೌರ್ಮೆಂಟ್ ಎಂಪ್ಲಾಯ್ ಮಕ್ಕಳು ಹಾಕ್ಬೋದಾ? ಆಗಲ್ಲ. ಸರ್ಕಾರಿ ಕೆಲಸದಲ್ಲಿರೋರು ಅರ್ಜಿ ಹಾಕ್ಲಿಕ್ಕೆ ಆಗಲ್ಲ ಅವ್ರ ಮಕ್ಕಳಿಗೆ. ಯಾಕಂದರೆ ಒಂದು ಮಿತಿ ಇದೆ ಇಲ್ಲಿ ಅಲ್ವಾ ನೋಡಿ. ಪರಿಶಿಷ್ಟ ಜಾತಿ ವರ್ಗ
ಕುಟುಂಬದ ಆದಾಯ 2.5 ಲಕ್ಷ ಮೀರಿರಬಾರ್ದು. ಹಿಂದುಳಿದ ವರ್ಗ ಪ್ರವರ್ಗ 1 ಕೂಡ 2.5 ಲಕ್ಷ ಮೀರಿರಬಾರ್ದು. ಹಾಗೆ ಹಿಂದುಳಿದ ವರ್ಗ 2A 2B 3A ಮತ್ತು 3B ಇವರು 1 ಲಕ್ಷ ಆದಾಯವನ್ನು ಮೀರಿರಬಾರ್ದು. ಹಾಗಾದರೆ ನಿಮ್ಮ ಹತ್ರ ವಾರ್ಷಿಕ ಆದಾಯದ ವರಮಾನದ ಒಂದು ಪ್ರತಿ ಕೂಡ ಇರಬೇಕಾಗುತ್ತೆ. ವರಮಾನ ಆದಾಯ ಪ್ರತಿ ಇಟ್ಕೊಂಡು ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ನಿಮ್ಮ ಆದಾಯ, ನೀವು ಸರ್ಕಾರಿ ನೌಕರಸ್ಥರಾಗಿದ್ದರೆ ಜನರಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದು ಕೂಡ ಅವಕಾಶ ಇದೆ ಹಾಕಲಿಕ್ಕೆ ಅಂತ ನಾನು ನೆಕ್ಸ್ಟ್ ಇನ್ಫಾರ್ಮೇಷನ್ಸಲ್ಲಿ ಅದನ್ನ ಬಗ್ಗೆ ವಿಸ್ತಾರವಾಗಿ ಹೇಳ್ತೇನೆ. ಸದ್ಯಕ್ಕೆ ಇದು ನಿಮ್ಮ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಆದಾಯ ಮಿತಿಯಲ್ಲಿ ಇರಬೇಕು ಅನ್ನೋದನ್ನು ಸೂಚಿಸ್ತದೆ. ಸೊ ಹಾಗಾದರೆ ಸೀಟ್ಗಳ ಹಂಚಿಕೆ ಯಾವ ಥರ ಆಗುತ್ತಪ್ಪ ನೋಡಿ. ಸೀಟ್ಗಳ ಹಂಚಿಕೆ ಹೇಗಾಗುತ್ತಂದರೆ, ವಸತಿ ಶಾಲೆಗಳ ಆಯ್ಕೆಯ ಆದ್ಯತಾ ಕ್ರಮದಲ್ಲಿ ನಮೂದಿಸುವ ಕುರಿತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಯಾವ ಶಾಲೆಯಲ್ಲಿ ದಾಖಲೆ ಬಯಸುತ್ತಾರೋ, ಅಂದರೆ ನಾವು ಆನ್ಲೈನ್ ಅರ್ಜಿ ಹಾಕಲ್ಲ, ನಾವೇನು ಶಾಲೆ ಕೊಟ್ಟಿರ್ತೇವೋ ಅವರು ಆನ್ಲೈನ್ ಅರ್ಜಿ ಸಲ್ಲಿಸ್ತಾರೆ ಆಯಿತಾ. ಅದರಲ್ಲಿ ನಾವೇನು ಮಾಡಬೇಕು, ಆದ್ಯತಾ ಕ್ರಮನ ಆಯ್ಕೆ ಮಾಡ್ಕೊಬೇಕು. ನಾನು ಹೇಳಿದ್ನಲ್ಲ, ಸೊ ಮೊದಲನೇ ಶಾಲೆ ಯಾವ್ದು ಬೇಕು ನಿಮಗೆ, ಮಗುವಿನ ಮಾರ್ಕ್ಸ್ ಜಾಸ್ತಿ ಆಯ್ತಪ್ಪ ಅಲ್ಲಿ ಶಾಲೆಗೆ ಸಿಗುತ್ತೆ. ಹಾಗೆ 1, 2, 3 ಒಂದು ಜಿಲ್ಲೆಯಲ್ಲಿ ಎಷ್ಟು ಶಾಲೆ ಇರುತ್ತಲ್ಲ ಅಷ್ಟು ಆದ್ಯತೆ ನೀವು ಕೊಡಲೇಬೇಕು. ಫಾರ್ ಎಕ್ಸಾಂಪಲ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 18ರಿಂದ 20 ಶಾಲೆ ಇದೆ. ಸೊ ಮಗು ಅರ್ಜಿ ಸಲ್ಲಿಸುವಾಗ ಆದ್ಯತೆ ಕೊಡಬೇಕು. ನನ್ನ ಫಸ್ಟ್ ಶಾಲೆ ಯಾವ್ದು ಬೇಕು, ನಮ್ಮ ಮನೆ ಹತ್ರ ಇರಬೇಕಾ ಅಥವಾ ತುಂಬ ಚೆನ್ನಾಗಿರೋದು ಬೇಕಾ, ಆ ಥರ ಎಲ್ಲ ಶಾಲೆಗಳು ತುಂಬ ಚೆನ್ನಾಗಿದ್ದಾವೆ. ಆದ್ಯತೆನ ಕೊಟ್ಟು ನಿಮಗೆ ಅನುಕೂಲ ತಕ್ಕಂತೆ ನೀವು ಆದ್ಯತೆ ಕೊಡಿ. ನಿಮ್ಮ ಮಗುವಿನ ಅಂಕ ತುಂಬ ಚೆನ್ನಾಗಾದರೆ ಮೊದಲನೇ ಆದ್ಯತೆ ಸಿಗುತ್ತೆ, ಕಡಿಮೆ ಆಗಿದ್ರೆ 2, 3, 4, 5 ತುಂಬ ಕಾಂಪಿಟೇಷನ್ ಆದರೆ ಆದ್ಯತೆ ಪ್ರಕಾರ ನಿಮ್ಮ ಮಗುವಿಗೆ ಸೀಟನ್ನು ಹಂಚಿಕೆ ಮಾಡ್ತಾರೆ ಆಯಿತಾ. ಸೊ ಹಾಗಾದರೆ ಇದರಲ್ಲಿ ನೋಡಿ, ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್, ಮೀಸಲಾತಿ ಹಾಗೂ ಅಭ್ಯರ್ಥಿಗಳು ಪ್ರವೇಶಾತಿಗಾಗಿ ನಮೂದಿಸುವ ಶಾಲೆಯ ಆದ್ಯತಾ ಕ್ರಮದ ಮೇಲೆ ಏನು ಮಾಡ್ತಾರೆ, ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟನ್ನು ಹಂಚಿಕೆ ಮಾಡ್ತಾರೆ. ಸೊ ಇವರು ಮ್ಯಾನ್ಯಲ್ ಆಗಿ ಮಾಡಲ್ಲ, ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಅಂದರೆ ಒಂದು ಮಷೀನಲ್ಲಿ ನಿಮ್ಮ ಮಕ್ಕಳ ಅಂಕನ್ನು ಹಾಕ್ತಾರೆ, ಅದೇ ಆಟೋಮೆಟಿಕ್ ಆಗಿ ಯಾರ್ಯಾರು ಎಲ್ಲೆಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂತ ಲೀಸ್ಟ್ನ KRE ಅವರು ಬಿಡ್ತಾರೆ. ಸೊ ಅಂತ ಈ ವಿಡಿಯೋ ಇದ್ರ ಬಗ್ಗೆ ಮಾಹಿತಿ ಆಗಿತ್ತು. ಸೊ ಹಾಗಿದ್ರೆ ನಮ್ಮ ಈ ಪುಟ್ಟದಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೇನೆ. ಎಲ್ಲರಿಗಿಂತ ಮೊದಲು ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಟ್ಟಿದ್ದೆ. ಸೊ ಹಾಗೆ ಇದನ್ನು ಸಕ್ಸಸ್ ಕೂಡ ಆಗಿದೆ ಅಂತ ಅನ್ಕೋತೇನೆ. ಜಸ್ಟ್ ಇವಾಗ ನೋಟಿಫಿಕೇಶನ್ ಹೊರಗೆ ಬಿದ್ದಿದೆ, ಇನ್ಫಾರ್ಮೇಷನ್ ನಿಮ್ಮ ಹತ್ರ ತಲುಪಿಸುವ ಕೆಲಸವನ್ನು ಮಾಡಿದ್ದೇನೆ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ನಿಮ್ಮ ಇತರ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ. ಅಪ್ಲಿಕೇಶನ್ ಹಾಕಿ ಪ್ರತಿ ಮಗುದ್ವಾ ನಿಮಗೆ ಮನೆಯಲ್ಲೇ ಕುಳಿತು ಓದುವ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಆದಷ್ಟು ನಾವು ವಿಷಯದ ಬಗ್ಗೆ ಸವಿಸ್ತಾರವಾಗಿ ಪಾಠವನ್ನು ಕಲಿಸ್ತೇವೆ. ಹಾಗೆ ನೀವು ಮನೆಯಲ್ಲಿ ಕುಳಿತು ಆರಾಮಾಗಿ ಪರೀಕ್ಷೆಗೆ ಒಂದು ಉತ್ತಮ ತಯಾರಿಯನ್ನು ಮಾಡಿಕೊಂಡು ಅತ್ಯುತ್ತಮ ಅಂಕವನ್ನು ಗಳಿಸಲಿಕ್ಕೆ ನಮ್ಮ ಚಾನಲ್ ಸಹಕಾರಿಯಾಗುತ್ತೆ. ಜ್ಞಾನಶ್ರೀ ನವೋದಯ ತರಬೇತಿ ಸಂಸ್ಥೆ ಮುಂಡಗೋಡ. ಧನ್ಯವಾದಗಳು.